ವಿಶ್ವ ಯೋಗ ದಿನಾಚರಣೆ ಎಂಬ ಪರಿಕಲ್ಪನೆಯನ್ನು ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು. ಸೆಪ್ಟೆಂಬರ್ 14ನೇ ತಾರೀಕು 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ವಿಷಯ ಮಂಡಿಸಿದರು. ಏನಂತ, ಯಾರು ಯೋಗಾಭ್ಯಾಸ ಮಾಡ್ತಾರೋ ಅವ್ರಿಗೆಲ್ಲ ಥರದ ರೋಗ ರುಜಿನಗಳು ಹೋಗ್ತವೆ, ನಿರೋಗಿಯಾಗಿ 100 ವರ್ಷ ಬಾಳ್ಬೋದು, ಮೆಂಟಲ್ ಟೆನ್ಷನ್ ಕಡಿಮೆ ಆಗುತ್ತಾ, ಶುಗರ್ ಬರೋಂಗಿಲ್ಲ, BP ಬರೋಂಗಿಲ್ಲ, ಎಸಿಡಿಟಿ ಬರೋಂಗಿಲ್ಲ, ಎಲ್ಲ ಥರದ ರೋಗ ನಿವಾರಣೆ ಅಥವಾ ಕ್ಯಾನ್ಸರ್, BP ಏನೇ ಇದ್ರೂ ಕರೆಕ್ಟಾಗಿ ತ್ರಿಬಂಧಗಳು, ಮುದ್ರಾ ಪ್ರಾಣಾಯಾಮಗಳು ಮಾಡಿದ್ರೆ ಹೋಗ್ತವೆ. ಅಸಲಿಗೆ ಇದನ್ನು ಇಡೀ ಜಗತ್ತಿನಾದ್ಯಂತ ಯಾರು ಯೋಗಾಭ್ಯಾಸ ಮಾಡ್ತಾರೋ ಅವ್ರಿಗೆ ಎಲ್ಲ ಥರದ ರೋಗ ನಿವಾರಣೆಗಳು ಆಗ್ತವೆ, ಜೀವನ ಒಂದು 100 ವರ್ಷ ಸ್ವಸ್ಥವಾಗಿ ಜೀವನ ಸಾಗಿಸ್ಬೋದು ಎಂಬ ವಿಚಾರ ಇಡೀ ಜಗತ್ತಿನಲ್ಲಿ ಇದು ಪ್ರಾರಂಭ ಮಾಡಬೇಕು. ಎಲ್ಲ ಮಾನವರು, ಭೂಮಿ ಮೇಲೆ ಹುಟ್ಟಿದಂಥ ಎಲ್ಲ ಮಾನವರಿಗೆ ಈ ಯೋಗ ಬರಬೇಕು ಎಂಬ ಉದ್ದೇಶದಿಂದ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಸೆಪ್ಟೆಂಬರ್ದಲ್ಲಿ ಇದು ಮಂಡಿಸಿದರು. ಅದರಿಂದ 197 ರಾಷ್ಟ್ರಗಳ ಗಣ್ಯರು ಅವತ್ತಿನ ಅಲ್ಲಿ ಹಾಜರಿದ್ದರು. ಆ ಟೈಮ್ನಾಗ ಅದನ್ನು ಡಿಸ್ಕಸ್ ಮಾಡಿದ ನಂತರ ವೋಟಿಂಗ್ ಮಾಡಿದರು. ವೋಟಿಂಗ್ ಮಾಡಿದ್ರೆ 233 ರಾಷ್ಟ್ರಗಳಲ್ಲಿ 197 ಇದ್ವು. ಅದರಲ್ಲಿ 177 ಮಂದಿ ಪರವಾಗಿ ಹಾಕಿದರು ವೋಟು. ಏನಂತ, ಪ್ರತಿಯೊಬ್ಬರು ಯೋಗ ಅಳವಡಿಸ್ಕೊಂಡು ಹೋಗಬೇಕು, ಪ್ರತಿ ವರ್ಷ ಜೂನ್ 21 ವಿಶ್ವ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡಬೇಕು ಅಂತ ನಿರ್ಣಯ ಮಂಡಿಸಿದರು. ಅದರ 11ನೇ ತಾರೀಕು ಡಿಸೆಂಬರ್ 2014ರಲ್ಲಿ ಜನರಲ್ ಅಸೆಂಬ್ಲಿಯಿಂದ, ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಿಂದ ಒಂದು ನಿರ್ಣಯ ಅಂಗೀಕರಿಸಲಾಯಿತು. ಏನಂತ, ಪ್ರತಿ ವರ್ಷ ಜೂನ್ 21 ದೇಶದ ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಆಚರಣೆ ಮಾಡಬೇಕು ಅಂತ ನಿರ್ಣಯ ಬಂದು ಖುಷಿ ಆಯಿತು. ಅದರಂತೆ ಜೂನ್ 21, 2015ರಂದು ನಮ್ಮ ದೇಶದ ಪ್ರಧಾನಮಂತ್ರಿಗಳು 84 ದೇಶಗಳ ಗಣ್ಯರೊಂದಿಗೆ ದೆಹಲಿಯ ರಾಜಪಥದಲ್ಲಿ ಮೊಟ್ಟ ಮೊದಲ ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡಿದರು. ಅವತ್ತಿನ 21 ಯೋಗಾಸನಗಳನ್ನು ಮಾಡಿ ತೋರಿಸಿದರು. ಅದು ಮಾಡೋದು ಮತ್ತು ಅದರ ಅರ್ಥಗಳು ಎಲ್ಲ ಹೇಳಿದರು. ಇದು ಮೊದಲನೇ. ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಜೂನ್ 21 ವಿಶ್ವ ಯೋಗ ಸಂಸ್ಥೆಯ ಆದೇಶದಂತೆ ಎಲ್ಲರೂ ವಿಶ್ವ ಯೋಗ ದಿನಾಚರಣೆ ಮಾಡ್ತೀವಿ. ವರ್ಷದ ಅತಿ ಅಗಲಿನ ದಿವಸ ಅಂದರೆ ದೊಡ್ಡ ದಿವಸ. ಆ ಒಂದು ಕಾರಣಕ್ಕಾಗಿ ಉತ್ತರ ಗೋಳಾರ್ಧದ ಅತಿ ಹೆಚ್ಚಿನ ದಿವಸ ಅಂದರೆ ಬೆಳಕು, ಅವತ್ತಿನ ಹಗಲು ಜಾಸ್ತಿ ಇರ್ತದೆ. ದಕ್ಷಿಣ ಗೋಳಾರ್ಧದ ಅತಿ ಚಿಕ್ಕ ದಿನ. ಆ ಕಾರಣಕ್ಕಾಗಿ 21 ಪ್ರತಿ ವರ್ಷ ಜೂನ್ 21 ಎಲ್ಲ ಮನೆಗಳಿಗೆ, ಎಲ್ಲರಿಗೂ ಜೀವನದಲ್ಲಿ ಬೆಳಕಾಗಲಿ ಎಂಬ ದೃಷ್ಟಿಯಿಂದ ಆ ಒಂದು ದೀರ್ಘವಾದ ಹಗಲು ಇರ್ತಕ್ಕಂಥ ಒಂದು ದಿವಸನ 21 ಜೂನ್ ಅಂತ ನಮ್ಮ ದೇಶದಲ್ಲಿ ನಿರ್ಣಯ ತೊಗೊಂಡು, ಪತಂಜಲಿ ಮಹರ್ಷಿಗಳು ಇದನ್ನು ಯೋಗದ ಬಗ್ಗೆ ಮಾಹಿತಿ ಕೊಟ್ಟು ಇಡೀ ಜಗತ್ತಿಗೆ ಎಲ್ಲರೂ ಇವತ್ತಿನ ಯೋಗ ಮಾಡಿ ಆರೋಗ್ಯವಂತರಾಗ್ತಾ ಇದ್ದಾರೆ. ಅದರಂತೆ ಈಗ ಆ ಒಂದು ಕೊಡುಗೆ ಇದು ಯಾವಾಗ ಅಂದ್ರೆ 6000 ವರ್ಷಗಳ ಮೊದಲು ಇದನ್ನು ನಮ್ಮ ದೇಶದ ಪತಂಜಲಿ ಮಹರ್ಷಿಗಳು ನಮಗೆಲ್ಲ ಕೊಟ್ಟಿದ್ದರು ಈ ಒಂದು ಯೋಗ. ಅದರಲ್ಲಿ ಏನದ ಅವ್ರ ಬಗ್ಗೆ ಅವ್ರು ಇವತ್ತಿನ ಅವ್ರನ್ನ ನೆನಪು ಮಾಡಿಕಬೇಕಾದ್ರೆ ಅವ್ರ ಬಗ್ಗೆ ಒಂದು ಶ್ಲೋಕ ಅದ, ಯೋಗ ಪ್ರಾರ್ಥನೆ. ಯೋಗೇನ ಚಿತ್ತಸ್ಯ ಪದೇನ ವಾಸ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋ ಪಾಕರೋತ್ತಂ ಪ್ರವರಂ ಮೌನೀನ ಪತಂಜಲಿ ರಾನ ತೋಸ್ಮಿ ಅಂತ ಅವ್ರ ಹೆಸರಲ್ಲಿ ಒಂದು ಶ್ಲೋಕ. ಅದರ ಅರ್ಥ ಏನು? ಮನಸ್ಸಿನ ಚಂಚಲತೆಯನ್ನು ಯೋಗಶಾಸ್ತ್ರದಿಂದಲೂ, ಮಾತಿನ ದೋಷವನ್ನು ವ್ಯಾಕರಣಶಾಸ್ತ್ರದಿಂದಲೂ, ಶರೀರದ ಕಲ್ಮಶವನ್ನು ವೈದ್ಯಕೀಯ ಶಾಸ್ತ್ರದಿಂದಲೂ ದೂರಗೊಳಿಸಿದ ಮುನಿಶ್ರೇಷ್ಠ ಪತಂಜಲಿಗೆ ಭಕ್ತಿಪೂರ್ವಕ ನಮನ ಅನ್ನಂಗ. ಯೋಗ ಸಂಸ್ಕೃತದ ಯುಜ್ ಎಂಬ ಶಬ್ದದಿಂದ ಬಂದಿದೆ. ಯೋಗ ಯುಜ್ ಅಂದರೆ ಕೂಡಿಸು, ಒಂದಿಗೂಡಿಸು, ಬಂಧಿಸು ಅಂತ ಅರ್ಥ. ಯೋಗ ಎಂಬ ಶಬ್ದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಯುಜ್ ಅಂದರೆ ಸೇರಿಸು, ಬಂಧಿಸು, ಕೂಡಿಸು ಎಂದರ್ಥ. ಅಂದರೆ ದೇಹ ಮತ್ತು ಮನಸ್ಸನ್ನು ಬಂಧಿಸುವ ಪ್ರಭುತ್ವವೇ ಯೋಗ. ಇದರಲ್ಲಿ 4 ವಿಧ: ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ. ಜ್ಞಾನಯೋಗ ಜ್ಞಾನದ ಮೂಲಕ ಅಥವಾ ವಿಚಾರದ ಮೂಲಕ ಆಗುವ ವಿಕಾಸವೇ ಜ್ಞಾನಯೋಗ. ಭಕ್ತಿಯೋಗ ವ್ಯಕ್ತಿ ತನ್ನ ನಡೆ, ನುಡಿ, ಭಾವನೆಗಳ ಮೂಲಕ ಆಗುವ ವಿಕಾಸವೇ ಭಕ್ತಿಯೋಗ. ಕರ್ಮಯೋಗ ಕಾಯಕವೇ ಕೈಲಾಸವು ಎಂಬ ಬಸವಣ್ಣನವರ ನುಡಿಗಟ್ಟಿನ ಮೇಲೆ ನಿಂತಿರುವ ಈ ಯೋಗ ಪಥವಿದು. ಅಂದರೆ ವ್ಯಕ್ತಿ ಯಾವುದೇ ಕೆಲಸಗಳನ್ನು ಬರೆಯೆಂದು ತಿಳಿಯದೆ ಶ್ರದ್ಧೆಯಿಂದ ಪ್ರಾಮಾಣಿಕತೆ ಮಾಡುವುದೇ ಕರ್ಮಯೋಗ. ರಾಜಯೋಗ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ 8 ಮೆಟ್ಟಲುಗಳ ಪಥವನ್ನೇ ರಾಜಯೋಗ ಅಥವಾ ಅಷ್ಟಾಂಗ ಯೋಗ ಎನ್ನುವರು. ಅಷ್ಟಾಂಗ ಯೋಗ ಅಂದರೆ 8 ಗ್ರೂಪ್ ಇದಾವೆ. ಒಂದನೇದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ.
ಹೆಚ್ಚಾಗಿ 8ಗಳಲ್ಲಿ ಯೋಗ, ಧ್ಯಾನ, ಪ್ರಾಣಾಯಾಮ ಇವು ಮೂರೇ ಜಾಸ್ತಿ ಪ್ರಚಲಿತಕ್ಕಿದ್ದಾವೆ. ಸಮಾಧಿ ಅಂದರೆ ಪೂರ್ಣ ದೊಡ್ಡ ಋಷಿಮುನಿಗಳು ಕಂಡಕ್ಟ್ ಮಾಡ್ತಕ್ಕಂಥವು. ಅಂದರೆ ನ್ಯಾಚುರಲ್ ಆಗಿ ತಮ್ಮ ದೇಹವನ್ನು ದೇಹಕ್ಕೆ ಕಂಪ್ಲೀಟ್ ಉಸಿರಾಟದ ಮುಖಾಂತರ ಇಡೀ ಕಂಪ್ಲೀಟ್ ಒಂದು ಸರ್ತಿ ಧ್ಯಾನ ಕುಂತಿದ್ರೆ ವರ್ಷಾನುಗಟ್ಟಲೆ ಕೂತರು ಸಮಾಧಿ ಸ್ಥಿತಿಯಲ್ಲಿ ಹೋಗ್ತಾರೆ. ಅವ್ರಿಗೆ ಅಂಥದ್ದು ಇಲ್ಲಿ ಅಲ್ಲ. ಈಗ ನಮ್ಮ ಆರೋಗ್ಯಕ್ಕಾಗಿ ನಾವು ಮಾಡ್ತಕ್ಕಂಥದ್ದು ಇವು 4 ಮೈ ಇರ್ತಾವೆ. ಏನು? ಯೋಗಾಸನಗಳು, ಧ್ಯಾನ ಮತ್ತು ಪ್ರಾಣಾಯಾಮ. ಯೋಗಗಳಲ್ಲಿ ಆಸನಗಳು ಸ್ಥಿರಂ ಸುಖಂ ಆಸನ, ಕ್ರಮಬದ್ಧವಾದ ಚಲನ. ಆಸನಗಳಂದ್ರೇನು? ಕ್ರಮಬದ್ಧವಾದ ಶಾರೀರಿಕ ಚಲನೆಯು ನಂತರದ ಅಂತಿಮ ಸ್ಥಿತಿ, ಸ್ಥಿರವಾಗಿ ಮತ್ತು ಸುಖವಾಗಿ ಇರಬಲ್ಲ ಭಂಗಿಯೇ ಆಸನ.